ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮೆಚ್ಚಿನ ಶಿಕ್ಷಕರಾಗಿದ್ದ ಎಸ್ಆರ್ ಶೇಷಾದ್ರಿ ಅವರು ಪರಸ್ಪರ ವರ್ಗಾವಣೆಯಾಗಿರುವುದರಿಂದ ಮಕ್ಕಳಿಗೆ ಹೆಚ್ಚಿನ ತೊಂದರೆಯಾಗಲಿದೆ ಅಂತ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಆರ್ ವೆಂಕಟೇಶ್ ಹೇಳಿದರು. ಲಕ್ಕೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿರುವ ಗಡಿನಾಡು ಭವನದ ಸಭಾಂಗಣದಲ್ಲಿ ಲಕ್ಕೂರು ಗ್ರಾಮದ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಪ್ರೌಢಶಾಲಾ ವಿಭಾಗದಲ್ಲಿ ಗಣಿತ ವಿಷಯವನ್ನು ಬೋಧನೆ ಮಾಡುತ್ತಿದ್ದ ಶಿಕ್ಷಕ ಎಸ್ಆರ್ ಶೇಷಾದ್ರಿ ಅವರು ಪರಸ್ಪರ ವರ್ಗಾವಣೆಯಾದ ಹಿನ್ನೆಲೆ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ಲಕ್ಕೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಳೆದ 11 ವರ್ಷಗಳಿಂದ ಗಣಿತ ವಿಷಯವನ್ನು ಬೋಧನೆ ಮಾಡುತ್ತಿದ್ದ ಶಿಕ್ಷಕ ಎಸ್ಆರ್ ಶೇಷಾದ್ರಿ ಅವರು ಶಾಲೆಯ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಒಡನಾಟ ಹೊಂದಿದ್ರು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ರು. ಶಾಲೆಗೆ ಸಮಯಕ್ಕಿಂತಲೂ ಮೊದಲೇ ಆಗಮಿಸಿ ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಹೆಚ್ಚಿನ ಸಹಕಾರ ನೀಡುತ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಗಣಿತ ವಿಷಯವು ಬಹಳ ಕಠಿಣವಾಗಿದ್ದು ವಿದ್ಯಾರ್ಥಿಗಳು ಬಹಳ ಸುಲಲಿತವಾಗಿ ಕಲಿಯುವಂತಹ ವಾತಾವರಣ ನಿರ್ಮಿಸಿದ್ರು. ಇದರಿಂದ ಲಕ್ಕೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಫಲಿತಾಂಶವು ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗಲು ಸಹಕಾರಿಯಾಗಿತ್ತು. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಸಹಕಾರ ನೀಡುತ್ತಿದ್ದ ಶಿಕ್ಷಕ ಎಸ್ಆರ್ ಶೇಷಾದ್ರಿ ಅವರು ಪರಸ್ಪರ ವರ್ಗಾವಣೆಯಾಗಿರುವುದರಿಂದ ಮಕ್ಕಳಿಗೆ ಹೆಚ್ಚಿನ ತೊಂದರೆಯಾಗಲಿದೆ. ಇಲ್ಲಿಗೆ ಆಗಮಿಸುವ ಶಿಕ್ಷಕರು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಬೇಕು. ಶಿಕ್ಷಕ ಎಸ್ಆರ್ ಶೇಷಾದ್ರಿ ಅವರು ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಗೆ ವರ್ಗಾವಣೆಯಾಗಿದ್ದು ಅಲ್ಲಿನ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುವುದರ ಜೊತೆಗೆ ಲಕ್ಕೂರು ಶಾಲೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಲಕ್ಕೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದ ಎಸ್ಆರ್ ಶೇಷಾದ್ರಿ ಅವರು ಪರಸ್ಪರ ವರ್ಗಾವಣೆಯಾದ ಹಿನ್ನೆಲೆ ಲಕ್ಕೂರು ಗ್ರಾಮದ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪ ಪ್ರಿನ್ಸಿಪಾಲ್ ಆಲಿಂ ಉನೇಸಾ, ಶಿಕ್ಷಕರಾದ ಶುಭದ, ಹನುಮಂತ ಪಾಟೀಲ, ಡಿ ಗ್ರೂಪ್ ನೌಕರರಾದ ರಾಜಮ್ಮ, ದಲಿತ ಸಂಘರ್ಷ ಸಮಿತಿ ಹಾಗೂ ಸಮಾಜ ಸೇವಕರು ಹಾಗೂ ಮತ್ತಿತರರು ಹಾಜರಿದ್ದರು. ಲಕ್ಕೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಕಳೆದ 11 ವರ್ಷಗಳಿಂದ ಗಣಿತಶಾಸ್ತ್ರ ವಿಭಾಗದಲ್ಲಿ ಶೇಷಾದ್ರಿ ಸರ್ ಅವರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಮೂಲಕ ಈ ಶಾಲೆಯ ಕೀರ್ತಿ ಪತಾಕೆಯನ್ನು ಆರಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಶೇಷಾದ್ರಿ ಸರ್ ಅವರು ಬಂದ ನಂತರ ಶಾಲೆಯ ಫಲಿತಾಂಶ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದೆ. ಕಳೆದ ಸಾಲಿನಲ್ಲೂ ಸಹ ನಮ್ಮ ಲಕ್ಕೂರು ಸರ್ಕಾರಿ ಪ್ರೌಢಶಾಲೆ 85% ಫಲಿತಾಂಶ ಬಂದಿದೆ. ಅದಕ್ಕಿಂತ ಮೊದಲು 2022ರಲ್ಲಿ 99% ಫಲಿತಾಂಶ ಬಂದಿತ್ತು. ಇದೇ ರೀತಿ ಈ ವರ್ಷ ಸ್ವಲ್ಪ ಏರಿಳಿತ ಆದ್ರೂ ಸಹ ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲೇ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪೈಕಿ ಹೆಚ್ಚಿನ ಅಂಕ ಪಡೆದು ಫಲಿತಾಂಶ ಪಡೆದು ತಾಲೂಕಿಗೆ ಮತ್ತು ಜಿಲ್ಲೆಗೆ ಕೀರ್ತಿ ತಂದಿದೆ. ಇಂತಹ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿರುವ ಆಲಿಮುನಿಸಾ ಮೇಡಮ್ ಹಾಗೂ ಶಿಕ್ಷಕ ವೃಂದದವರು ಈ ಒಂದು ಎಲ್ಲ ಶಿಕ್ಷಕರ ಸತತ ಅವರ ಪರಿಶ್ರಮದಿಂದ ನಮ್ಮ ಶಾಲೆಯು ಹೆಚ್ಚು ಫಲಿತಾಂಶ ಪಡೆಯಲು ಸಾಧ್ಯವಾಗಿದೆ. ಇವರು ನಮ್ಮ ಶೇಷಾದ್ರಿ ಸರ್ ಅವರು ಪರಸ್ಪರ ವರ್ಗಾವಣೆಯ ಮೂಲಕ ಈ ಒಂದು ಮಾಲೂರು ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಅವರ ಸ್ಥಾನಕ್ಕೆ ಬೇರೆ ಶಿಕ್ಷಕರು ನಮ್ಮ ಶಾಲೆಗೆ ನಿಯೋಜನೆ ಆಗ್ತಾ ಇದ್ದಾರೆ. ಈ ಒಂದು ಶಾಲೆಯ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡಬೇಕು. ಅವರ ಕಾರ್ಯದಕ್ಷತೆಯಿಂದ ನಮ್ಮ ಶಾಲೆಯ ಒಂದು ಕೀರ್ತಿ ಪತಾಕೆ ಹೆಚ್ಚಾಗಲು ಸಾಧ್ಯ ಆಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಒಂದು ಲಕ್ಕೂರು ಹಿರಿಯ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ SSLCಯಲ್ಲಿ ಮತ್ತು PUCಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ವರ್ಷ ಬಹುಮಾನ ನಗದು ಸಹಿತ ಪುರಸ್ಕಾರವನ್ನು ನೀಡಿ ಅಭಿನಂದಿಸುವ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ರಾಷ್ಟ್ರಕವಿ ಕುವೆಂಪುರವರ ಜಯಂತಿಯನ್ನು ಆಚರಣೆ ಮಾಡುವುದರ ಜೊತೆಗೆ ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆ, ಬೇರೆ ಇನ್ನೊಂದು ರೀತಿಯ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಅವರಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸಗಳನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಂತಹ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ದಾನಿಗಳು ಸಹಕಾರ ನೀಡ್ತಾ ಇದ್ದಾರೆ. ಈ ಒಂದು ಶಾಲೆಯಲ್ಲಿ ಈ ವರ್ಷವೂ ಸಹ ನಾವು ಮುಂದಿನ ವರ್ಷಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಹೋಗ್ತೀವಿ. ನಮ್ಮ ಈ ಒಂದು ಶಾಲೆಯಲ್ಲಿ ಪರಸ್ಪರ ವರ್ಗಾವಣೆಯಾಗುತ್ತಿರುವ ಶೇಷಾದ್ರಿ ಅವರಿಗೆ ಅವರ ಜೀವನವು ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿ, ಅಲ್ಲಿ ಸಹ ಉತ್ತಮ ಸೇವೆ ಸಲ್ಲಿಸಲಿ. ನಮ್ಮ ಶಾಲೆಯ ಮಕ್ಕಳಿಗೂ ಸಹ ಅವರ ಮಾರ್ಗದರ್ಶನ ಅತ್ಯಗತ್ಯ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಏನಿವತ್ತು ನಮ್ಮ ಲಕ್ಕೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ಗಣಿತ ವಿಭಾಗದಲ್ಲಿ
ಸುಮಾರು ಸತತವಾಗಿ 11 ವರ್ಷಗಳ ಕಾಲ ನಿರಂತರವಾಗಿ ಗಣಿತ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ ನಮ್ಮ ಶೇಷಾದ್ರಿ ಸರ್ ಅವರು. ಈ ಭಾಗದಲ್ಲಿ ತುಂಬ ಅಚ್ಚುಮೆಚ್ಚಿನ ಒಂದು ಶಿಕ್ಷಕರಾಗಿದ್ದಾರೆ. ವಿಶೇಷವಾಗಿ ಏನಪ್ಪ ಅಂದರೆ ಶೇಷಾದ್ರಿ ಸರ್ ಬಗ್ಗೆ ಹೇಳಿದ್ರೆ ಅವರು ಒಂದು ಸುತ್ತಮುತ್ತಲಿನ ಪರಿಸರ ಬಗ್ಗೆ ಮತ್ತು ಹುಡುಗರ ಒಂದು ವಿದ್ಯಾರ್ಥಿಗಳ ಒಂದು ಕಾಳಜಿ ಬಗ್ಗೆ ಅವರು ಒತ್ತು ನೀಡ್ತಾಯಿದ್ರು. ಆದ್ದರಿಂದ ಸಂಘ ಸಂಸ್ಥೆಗಳಿಗೆ ಒಳ್ಳೆಯ ಗೌರವ ಮತ್ತು ಪೋಷಕರೊಡನೆ ಉತ್ತಮ ಬಾಂಧವ್ಯವನ್ನು ಹೊಂದಿಕೊಂಡಿದ್ದರು. ಆ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳಿಗೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅವ್ರಿಗೆ ಸ್ವಾಗತ ಮಾಡೋದು ಮತ್ತು ಆ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡೋದು, ಜೊತೆಗೆ ಈ ಒಂದು ಕಾರ್ಯಕ್ರಮಗಳು ಉನ್ನತ ಮಟ್ಟದಲ್ಲಿ ಮಾಡ್ಕೊಂಬರ್ತಾಯಿದ್ರು. ಮತ್ತು ಈ ಭಾಗದಲ್ಲಿ ಏನು SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡಿಬೇಕಾದ್ರೆ ಇವ್ರದ್ದು ಸಹ ಒಂದು ಶ್ರಮ ಇದೆ. ಆದ್ದರಿಂದ ಈ ಭಾಗದ ಒಂದು ಪ್ರಾಂಶುಪಾಲರು ಅಲಿಮೌನಿಸ್ ಅವರು ಅವರ ನೇತೃತ್ವದಲ್ಲಿ ಕೂಡ ವಿದ್ಯಾರ್ಥಿಗಳು ಇವತ್ತು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಇವತ್ತೇನಾದರೂ ಲಕ್ಕೂರು ವಿದ್ಯಾರ್ಥಿಗಳೇನಾದರೂ ಒಂದು ಸ್ಥಾನಮಾನಕ್ಕಿದ್ದಾರೆ ಅಂದರೆ ಈ ಭಾಗದಲ್ಲಿ ನಮ್ಮ ಶೇಷಾದ್ರಿ ಸರ್ ಅವರ ಒಂದು ಶ್ರಮ ಅತಿ ಹೆಚ್ಚಿದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯಿಂದ ಇವತ್ತು ಸರಳವಾಗಿ ಅವರನ್ನು ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನಮಸ್ತೆ ಬಗ್ಗೆ ಓಕೆ ಸರ್. ಈ ದಿನ ನನಗೆ ಮಾಲೂರು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗಕ್ಕೆ ವರ್ಗಾವಣೆಯಾಗಿದ್ದು, ಪರಸ್ಪರ ವರ್ಗಾವಣೆಯಾಗಿದ್ದು, ಈ ದಿನ ನನ್ನನ್ನು ನಮ್ಮ ಶಾಲೆಯಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ನಮ್ಮ ಮಿತ್ರವೃಂದದವರು ಏನಿದ್ದೀರಾ, ವೆಂಕಟೇಶ್ ಇರ್ಬೋದು, ಶ್ರೀನಿವಾಸ್ ಸರ್ ಇರ್ಬೋದು, ಕೃಷ್ಣಾರೆಡ್ಡಿ ಸರ್ ಇರ್ಬೋದು, ಆತ್ಮೀಯರೆಲ್ಲರೂ ಸಹ ನನ್ನನ್ನು ಗುರುತಿಸಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ನನಗೆ ನನ್ನ ಗೌರವವನ್ನು ನೀವೆಲ್ಲರೂ ಸಹ ಹೆಚ್ಚು ಮಾಡಿದ್ದೀರಾ. ಅದಕ್ಕೆ ನಿಮ್ಮ ಎಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ವಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಸದಾ ನಿಮ್ಮೊಂದಿಗೆ ಯಾವಾಗಲೂ ಇರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.